ಪ್ರಧಾನಿ ಮೋದಿಜಿಯವರ ಡಿಯರ್ ಫ್ರೆಂಡ್ ಟ್ರಂಪ್ ಅವರು ವಿಧಿಸಿರುವ ಪ್ರತಿ ಸುಂಕ ಈಗ ವಾಣಿಜ್ಯ ಆರ್ಥಿಕವಾಗಿ ಮಾತ್ರವಲ್ಲ ರಾಜಕೀಯವಾಗಿಯೂ ಮೋದಿ ಅವರಿಗೆ ದುಬಾರಿಯಾಗಲಿದೆಯಾ? ವಕ್ಫ್ ಬಿಲ್ ಪಾಸ್ ಮಾಡುವಾಗ ಸುಮ್ಮನಿದ್ದು ಸಾಥ್ ಕೊಟ್ಟ ಮೋದಿಜಿಯವರ ಮಿತ್ರ ಪಕ್ಷಗಳು ಟ್ರಂಪ್ ಪ್ರತಿ ಸುಂಕದಿಂದ ಆಗುವ ಪರಿಣಾಮಗಳ ಬಗ್ಗೆ ಸುಮ್ಮನೆ ಇರ್ತಾರ? ಪ್ರತಿ ಪಕ್ಷಕ್ಕೂ ತಾನು ಅಧಿಕಾರದಲ್ಲಿರುವ ರಾಜ್ಯದ ಜನತೆಯ ಹಿತ ಕಾಪಾಡುವ ಅನಿವಾರ್ಯತೆ ಇರುವಾಗ ಅವರೇನ್ ಮಾಡ್ತಾರೆ? ಮಿತ್ರ ಪಕ್ಷಗಳು ಮೋದಿಜಿ ಬೆನ್ ಬಿದ್ರೆ ಅವರೇನ್ ಮಾಡಬಹುದು? ಟ್ರಂಪ್ ಪ್ರತಿ ಸುಂಕ ಈಗ ಮೋದಿ ಸರ್ಕಾರಕ್ಕೆ ಹಲವು ರೀತಿಯಲ್ಲಿ ಸವಾಲಾಗಿರುವಾಗಲೇ ಅದು ಎನ್ಡಿಎ ಮಿತ್ರ ಪಕ್ಷಗಳ ನಡುವಿನ ಬಿರುಕಿಗೂ ಕಾರಣ ಆಗಬಹುದಾ ಅನ್ನೋ ಪ್ರಶ್ನೆ ಎದ್ದಿದೆ. ಪ್ರಮುಖ ಮಿತ್ರ ಪಕ್ಷವಾಗಿರುವ ಟಿಡಿಪಿಯ ನಾಯಕ ಚಂದ್ರಬಾಬು ನಾಯ್ಡು ಟ್ರಂಪ್ ಸುಂಕದ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಕೇಂದ್ರಕ್ಕೆ ಪತ್ರ ಬರೆದಿರೋದು ಮೋದಿಗೆ ಬಿಸಿ ಮುಟ್ಟಿಸುವ ಹಾಗಿದೆ. ರಾಜಕೀಯದಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಮೋದಿ ಸರ್ಕಾರದೊಂದಿಗಿನ ಚಂದ್ರಬಾಬು ನಾಯ್ಡು ಸ್ನೇಹದ ಬಗ್ಗೆ ಯಾರೂ ಊಹಿಸಿರ್ಲಿಲ್ಲ. ಬಿಜೆಪಿ ಒಂದನ್ನ ಹೇಳ್ತಿರುವಾಗ ಅದಕ್ಕೆ ವಿರುದ್ಧದ ನಿಲುವನ್ನ ಖಚಿತವಾಗಿ ವ್ಯಕ್ತಪಡಿಸ್ತಾನೆ ಅವರು ದೋಸ್ತಿಯನ್ನ ಮುಂದುವರೆಸಿದ್ರು. ಬಿಜೆಪಿಯೊಂದಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಲ್ಲದೆ ಆಂಧ್ರಪ್ರದೇಶದಲ್ಲಿ ಉತ್ತಮ ಸ್ಥಾನಗಳನ್ನ ಗೆದ್ರು. ಅದೇ ವೇಳೆ ಕೇಂದ್ರ ರಾಜಕೀಯದಲ್ಲೂ ಅವರು ತಮ್ಮ ಪ್ರಭಾವ ಬೀರಿದ್ದಾರೆ. ಮೋದಿ ಸರ್ಕಾರದ ಉಳಿವು ಅಳಿವಿನಲ್ಲಿ ಅವರ ಪಾತ್ರ ಪ್ರಮುಖವಾಗಿಯೇ ಇರಲಿದೆ. ಅವರು ತಮ್ಮ ನಿಲುವನ್ನ ಸ್ಪಷ್ಟವಾಗಿ ಹೇಳಬಲ್ಲಷ್ಟು ಗಟ್ಟಿಯಾಗಿದ್ದಾರಾ ಅನ್ನೋದು ಬೇರೆ ಪ್ರಶ್ನೆ. ಮೋದಿ ಸರ್ಕಾರದಲ್ಲಿ ಅವರು ಮುಂದುವರಿತಾರಾ ಇಲ್ವಾ ಅನ್ನೋ ಅನುಮಾನಗಳು ಮತ್ತೆ ಮತ್ತೆ ಕಾಡುವ ಸಂದರ್ಭಗಳು ಎದುರಾಗ್ತಾನೆ ಇವೆ. ಈಗ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿರುವ ಸುಂಕ ಮುಖ್ಯ ವಿಚಾರವಾಗಿದ್ದು ಚಂದ್ರಬಾಬು ನಾಯ್ಡು ಕೂಡ ಅದಕ್ಕೆ ಪ್ರತಿಕ್ರಿಯಿಸುವಂತಾಗಿದೆ. ಚಂದ್ರಬಾಬು ನಾಯ್ಡು ಆಂಧ್ರಪ್ರದೇಶದ ಮೀನುಗಾರರ ವಿಚಾರವಾಗಿ ಕಳವಳ ವ್ಯಕ್ತಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿರುವುದು ಮಹತ್ವದ ಬೆಳವಣಿಗೆ. ಟ್ರಂಪ್ ವಿಧಿಸ್ತಾ ಇರುವ ಭಾರೀ ಸುಂಕಗಳಿಂದ ರಾಜ್ಯದ ಜಲಚರ ಸಾಕಾಣೆ ಅಥವಾ ಮೀನು ಸಾಕಾಣೆ ಉತ್ಪನ್ನಗಳನ್ನು ರಕ್ಷಿಸುವಂತೆ ಅವರು ಪತ್ರದಲ್ಲಿ ಮನವಿ ಮಾಡಿದ್ದಾರೆ. ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರಿಗೆ ಬರೆದ ಪತ್ರದಲ್ಲಿ ನಾಯ್ಡು ಅವರು ಸಮುದ್ರ ಉತ್ಪನ್ನಗಳಿಗೆ ಹೆಚ್ಚುವರಿ ಸುಂಕದಿಂದ ವಿನಾಯಿತಿ ನೀಡುವಂತೆ ಕೇಳಿಕೊಂಡಿದ್ದಾರೆ. ರಾಜ್ಯದ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಮೀನುಗಾರಿಕೆ ವಲಯ ನಿರ್ಣಾಯಕ ಪಾತ್ರ ವಹಿಸುತ್ತೆ ಅಂತ ಕೇಂದ್ರ ಸಚಿವರಿಗೆ ತಿಳಿಸಿರುವ ನಾಯ್ಡು, ಜಲಚರ ಸಾಕಾಣೆದಾರರು ತೀವ್ರ ಬಿಕ್ಕಟ್ಟಿನಲ್ಲಿರುವಾಗ ಕೇಂದ್ರ ಅವರ ಬೆಂಬಲಕ್ಕೆ ನಿಲ್ಲಬೇಕಿದೆ ಅಂತ ಹೇಳಿದ್ದಾರೆ. ಭಾರತದಿಂದ ಸಮುದ್ರಾಹಾರ ರಫ್ತಿನ ಮೇಲೆ ಅಮೆರಿಕ 27% ಆಮದು ಸುಂಕ ವಿಧಿಸಿದೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. 2023-24ರಲ್ಲಿ ಭಾರತದಿಂದ ಅಮೆರಿಕಕ್ಕೆ $2.55 ಬಿಲಿಯನ್ ಮೌಲ್ಯದ ಸಮುದ್ರಾಹಾರ ಉತ್ಪನ್ನಗಳನ್ನು ರಫ್ತು ಮಾಡಲಾಗಿತ್ತು. ಅದರಲ್ಲಿ ಸೀಗಡಿಯೊಂದರ ಪ್ರಮಾಣವೇ 92% ಅಂತ ಅವರು ಬರೆದಿದ್ದಾರೆ. ಈಕ್ವೆಡಾರ್ನಂತಹ ರಫ್ತುದಾರರ ಮೇಲೆ ಅಮೆರಿಕ ಕೇವಲ 10% ಸುಂಕ ವಿಧಿಸುತ್ತಿದೆ ಅನ್ನೋದರ ಬಗ್ಗೆ ಅವರು ಗಮನ ಸೆಳೆದಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಕೋಲ್ಡ್ ಸ್ಟೋರೇಜ್ಗಳು ತುಂಬಿರೋದ್ರಿಂದ ರೈತರು ತಮ್ಮ ಸಮುದ್ರ ಉತ್ಪನ್ನಗಳನ್ನು ಎಲ್ಲಿ ಸಂಗ್ರಹಿಸಬೇಕು ಅನ್ನೋದರ ಬಗ್ಗೆ ಗೊಂದಲಕ್ಕೊಳಗಾಗಿದ್ದಾರೆ ಅಂತ ನಾಯ್ಡು ಬರೆದಿದ್ದಾರೆ. ಸೀಗಡಿಗಳನ್ನ ಸುಂಕದಿಂದ ವಿನಾಯಿತಿ ಕೊಡಲಾಗುವ ಉತ್ಪನ್ನಗಳ ಪಟ್ಟಿಯಲ್ಲಿ ಸೇರಿಸೋಕೆ ಅಮೆರಿಕ ಸರ್ಕಾರದೊಂದಿಗೆ ಅಗತ್ಯ ಚರ್ಚೆ ನಡೆಸುವಂತೆ ಕೇಂದ್ರಕ್ಕೆ ನಾಯ್ಡು ಮನವಿ ಮಾಡಿದ್ದಾರೆ. ಯುರೋಪಿಯನ್ ಒಕ್ಕೂಟದಲ್ಲಿ ಭಾರತೀಯ ರಫ್ತುದಾರರು ಸುಂಕದ ಹೊರತಾಗಿಯೂ 50% ತಪಾಸಣೆ ದರಗಳು ಮತ್ತು 4%, 7% ಆಮದು ಸುಂಕಗಳು ಸೇರಿದಂತೆ ಹಲವು ಅಡೆತಡೆಗಳನ್ನು ಎದುರಿಸುತ್ತಿದ್ದಾರೆ ಅಂತ ನಾಯ್ಡು ಹೇಳಿದ್ದಾರೆ. ಟ್ರಂಪ್ ವಿಧಿಸಿದ ಸುಂಕದಿಂದಾಗಿ ನಮ್ಮ ಮೀನುಗಾರರು ಮುಂದೆ ಏನ್ ಮಾಡಬೇಕು ಅನ್ನೋದರ ಬಗ್ಗೆ ಚಿಂತಿತರಾಗಿದ್ದಾರೆ ಅನ್ನೋದು ನಾಯ್ಡು ವ್ಯಕ್ತಪಡಿಸಿರುವ ಕಳವಳ. ಮೀನುಗಾರರು ಬಹಳ ದೊಡ್ಡ ಬಿಕ್ಕಟ್ಟಿಗೆ ಸಿಲುಕಿದ್ದಾರೆ ಅಂತ ತಮ್ಮ ಪತ್ರದಲ್ಲಿ ನಾಯ್ಡು ಹೇಳಿದ್ದಾರೆ. ಟ್ರಂಪ್ ಸುಂಕದಿಂದಾಗಿ ಎದುರಾಗುವ ಬೇರೆ ವಿಪತ್ತುಗಳು ಏನೇನಿರಬಹುದು ಅನ್ನೋದಕ್ಕಿಂತಲೂ ಈಗ ಅದರ ಬಿಸಿ ಮೋದಿ ಸರ್ಕಾರಕ್ಕೆ ದೇಶೀಯವಾಗಿ ತಟ್ಟಿದೆ ಅನ್ನೋದನ್ನ ನಾಯ್ಡು ಪತ್ರ ಬರೆದಿರುವ ಈ ಬೆಳವಣಿಗೆಯಿಂದ ಅರ್ಥ ಮಾಡಿಕೊಳ್ಬಹುದು. ಚಂದ್ರಬಾಬು ನಾಯ್ಡು ಈ ಬಾರಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ತಯಾರಿಲ್ಲ. ಈಗಾಗಲೇ ವಕ್ಫ್ ತಿದ್ದುಪಡಿ ಮಸೂದೆ ವಿಷಯವಾಗಿ ಅವರಿಗೆ ಊಹೆ ಮಾಡಿದ್ದಕ್ಕಿಂತ ಹೆಚ್ಚಿನ ನಷ್ಟವಾಗಿದೆ ಮತ್ತದು ಅವರಿಗೆ ತಿಳಿದಿದೆ. ದೊಡ್ಡ ಮುಸ್ಲಿಂ ಮತ ಬ್ಯಾಂಕ್ ಹೊಂದಿರುವ ಅವರು ವಕ್ಫ್ ತಿದ್ದುಪಡಿ ಮಸೂದೆ ಪರಿಣಾಮಗಳು ತಮ್ಮ ವಿಷಯದಲ್ಲಿ ಏನಾಗಬಹುದು ಅನ್ನೋದನ್ನ ಗ್ರಹಿಸಬಲ್ಲರು. ಆದರೆ ಈಗ ಯಾವುದೇ ಸಂದರ್ಭದಲ್ಲೂ ಮೀನುಗಾರ ಸಮುದಾಯದ ಅಸಮಾಧಾನವನ್ನು ಎದುರಿಸೋಕೆ ಅವರು ತಯಾರಿಲ್ಲ. ಇಲ್ಲಿ ಮೀನುಗಾರರು ಮಾತ್ರವಲ್ಲ, ದೊಡ್ಡ ರಫ್ತುದಾರರು ಇದ್ದಾರೆ. ತಮ್ಮ ಪತ್ರದಲ್ಲಿ ಚಂದ್ರಬಾಬು ನಾಯ್ಡು ಈಕ್ವೆಡಾರ್ ಅನ್ನು ಉಲ್ಲೇಖಿಸಿರುವುದು ಮಹತ್ವದ ಸಂಗತಿ. ಈಕ್ವೆಡಾರ್ ಮೇಲೆ 10% ಸುಂಕ ವಿಧಿಸಿ ನಮ್ಮ ಮೇಲೆ ಹೆಚ್ಚಿನ ಸುಂಕ ಹೇರಿದ್ರೆ ಅಲ್ಲಿಂದ ಬರುವ ಸರಕುಗಳು ಅವರ ಮಾರುಕಟ್ಟೆಯಲ್ಲಿ ಅಗ್ಗವಾಗಿ ಲಭ್ಯ ಆಗತ್ತೆ ಮತ್ತು ಅಮೆರಿಕ ಅಲ್ಲಿಂದ ಹೆಚ್ಚಿನದನ್ನ ಆಮದು ಮಾಡಿಕೊಳ್ಳುತ್ತೆ. ಇದರಿಂದಾಗಿ ನಮ್ಮ ಸರಕುಗಳು ಮಾರಾಟವಾಗದೆ ಉಳಿಯುತ್ತೆ. ಅವರು ತಮ್ಮ ಪತ್ರದಲ್ಲಿ ಯುರೋಪಿಯನ್ ಒಕ್ಕೂಟವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಯುರೋಪಿಯನ್ ಒಕ್ಕೂಟದಲ್ಲಿ ಸರಕುಗಳನ್ನ ಮಾರಾಟ ಮಾಡೋದು ನಮ್ಮ ರಫ್ತುದಾರರಿಗೆ ಹೇಗೆ ಸವಾಲಾಗಿ ಪರಿಣಮಿಸಿದೆ ಅನ್ನೋದರ ಬಗ್ಗೆ ಹೇಳಿದ್ದಾರೆ. ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ತಮ್ಮ ಪತ್ರದಲ್ಲಿ ವಿದೇಶಾಂಗ ನೀತಿಯ ಬಗ್ಗೆ ಮೋದಿ ಸರ್ಕಾರಕ್ಕೆ ಹೇಳ್ತಾ ಇರೋದು ಸ್ಪಷ್ಟ. ಈ ಸಮಯದಲ್ಲಿ ಟ್ರಂಪ್ ಎದುರು ಇಡೀ ಜಗತ್ತು ಅಸಹಾಯಕವಾಗಿದೆ. ವಿಶ್ವದ ಎಲ್ಲ ದೇಶಗಳು ಅಮೆರಿಕ ಜೊತೆ ಸುಂಕದ ಬಗ್ಗೆ ಚರ್ಚಿಸಲು ಸಾಲುಗಟ್ಟಿ ನಿಂತಿವೆ. ಪ್ರತಿಯೊಂದು ದೇಶವೂ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋಕೆ ಬಯಸುತ್ತೆ. ಟ್ರಂಪ್ ಅವರ ಈ ನಡೆ ಅವರ ದೇಶಕ್ಕೆ ಪ್ರಯೋಜನಕಾರಿ ಅಂತ ತಜ್ಞರು ಹೇಳ್ತಾರೆ. ವ್ಯಾಪಾರ ಹೆಚ್ಚುವರಿ ಪಡಿತಿದ್ದ ಕಾರಣ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳೋದನ್ನ ನಿರಂತರವಾಗಿ ತಪ್ಪಿಸ್ತಾ ಇದ್ದ ದೇಶಗಳು ಅಂತಿಮವಾಗಿ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಬೇಕಾಗತ್ತೆ. ಪ್ರತಿಯೊಂದು ದೇಶವೂ ತಾನು ಯಾವುದೇ ನಷ್ಟ ಅನುಭವಿಸಬಾರದು ಅಂತ ಬಯಸುತ್ತೆ. ಭಾರತ ಸರ್ಕಾರ ಕೂಡ ಅದನ್ನೇ ಬಯಸುತ್ತೆ. ಆದ್ರಿಂದ ಎಷ್ಟು ಚೌಕಾಸಿ ಮಾಡೋಕೆ ಸಾಧ್ಯವಾಗತ್ತೆ ಅನ್ನೋದು ಈಗಿನ ಪ್ರಶ್ನೆ.
ಈಗ ಸರ್ಕಾರದ ಅತಿದೊಡ್ಡ ಊರುಗೋಲಾಗಿರುವ ಚಂದ್ರಬಾಬು ನಾಯ್ಡು ಅವರಂತಹ ಬಿಜೆಪಿ ಮಿತ್ರರೇ ಈ ವಿಚಾರವಾಗಿ ಸರ್ಕಾರದ ಎದುರು ತಮ್ಮ ಕಳವಳ ವ್ಯಕ್ತಪಡಿಸುತ್ತಿರುವುದು ಕಡೆಗಣಿಸುವ ಸಂಗತಿಯಲ್ಲ. ಇದು ಮಿತ್ರರ ನಡುವೆ ಮುಂದೆ ಎಂತಹ ಬೆಳವಣಿಗೆಗೆ ಕಾರಣವಾದೀತು ಅನ್ನೋದನ್ನ ಕಾದ್ ನೋಡಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.